ನೀರು ತಗೊಳ್ತಾ ಇದ್ದಾರೆ. ಚೇನ್ ಎಂಡ್ಲಲ್ಲಿ ಆ ಊರಿನ ಅಂಚಿನಲ್ಲಿ ನೀರು ಬರ್ತಾ ಇಲ್ಲ ಅಂತ ಬಂದ್ರೆ ನಿಮ್ಗೆ ತಲೆದಂಡ ಆಗ್ತದೆ. ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಡಿಸ್ಟ್ರಿಕ್ಟ್ ಆಕ್ಷನ್ ಟೇಕನ್ ಅಗೇನ್ಸ್ಟ್. ನಾವು ಬೆಳೆದಕ್ಕೆ ಸರ್ ನಾವು ಜಸ್ಕಾಂಲಿಂದ ಹೇಳಿಸಿ ಲೈನ್ ಮ್ಯಾನ್ ಹೇಳಿಸಿ ಕರೆಂಟ್ ಕಟ್ ಮಾಡ್ತೀವಿ ಸರ್. ಆ ಟೈಮ್ನಲ್ಲಿ 1-2 hours 3 hours ಸರ್. ಆ ಪೀರಿಯಡ್ನಲ್ಲಿ ಯಾರು ಕೂಡ ಮೋಟರ್ ಹಾಕಬಾರದು. ಅವರಿಗೂ ಅಕ್ರಮ ಮಾಡಿದಾರ ಅಂತ ಒಂದೆರಡು ಕಡೆ ಯಾರು ಪ್ರಭಾವಿತರ ಅವ್ರ ಮೇಲೆ ಒಂದು FIR ಬುಕ್ ಮಾಡಿ. ಬೇರೆ ಎಲ್ಲ ಯೂಸ್ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ಲೇನೋ ಡೈರೆಕ್ಟ್ ಮೋಟರ್ ಹಾಕಿ ನೀರು ತಗೊಳ್ಳೋದಿಲ್ಲ. ಅವ್ನು ಡೈರೆಕ್ಟ್ ಹಾಕ್ಬಿಟ್ಟಾಗ ಫುಲ್ ಪ್ರೆಷರ್ ಅವನಿಗೆ ಹೋಗುತ್ತೆ. ಬರೀ ಮುಂದಿನ ಮನೆಯಲ್ಲಿದ್ದವ್ರು ನೀರು ಬರೋದಿಲ್ಲ, ನೀರು ಬರ್ತಾ ಇಲ್ಲ, ಅಫ್ಕೋರ್ಸ್ ಮಾಡ್ತಾರೆ. ಮುಗಿಸ ಟೈಮ್ ಬಂದು ದುಡ್ಡು ಹೋಗುತ್ತೆ. ಎಲ್ಲರಿಗೂ ಸರಿಯಾಗಿ ಸಮಾನವಾಗಿ ಹಂಚಿಕೆ ಆಗಲಿ. ಹೇಳಿ ಅಕ್ರಮ ಆಗ್ತವೆ, ಕಂಪ್ಲೇಂಟ್ ಆಗ್ತವೆ. ಯಾವಾಗ ಮಾಡಿದ್ದಾರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇಷ್ಟು ಟ್ಯಾಂಕರ್ ಹಾಕಿದ್ದಾನೆ, ಇಷ್ಟು ಟ್ರಿಪ್ ಕೊಡ್ತಿದ್ದಾನೆ, ಇಷ್ಟು ಲೀಟರ್ ಹಾಕಿದ್ದಾನೆ, ಯೂರಿನ್ ಹಾಕಿದ್ದಾನೆ. ಮತ್ತೆ ಅವತ್ತಿಗೆ ಕೊಡಿ, ಒಂದು ವರ್ಷದ ಪೇಮೆಂಟ್ ಕೊಡದೆ ಇಟ್ಕೊಂಡು ನೀವು ಮಾರ್ಚ್ ಪೇಮೆಂಟ್ ಏನಿದೆ ಅದೆಲ್ಲ ಏಪ್ರಿಲ್ 10 ಒಳಗಾಗಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಏಪ್ರಿಲ್ ಪೇಮೆಂಟ್ ಏನಿದೆ, ಏಪ್ರಿಲ್ ಪೇಮೆಂಟ್ ಮೇ 10 ವರೆಗೆ, ಮೇ 10 ಒಳಗಾಗಿ ಏಪ್ರಿಲ್ 30 ವರೆಗೆ ಇದ್ದಿದ್ದು ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ಕಮಲನಗರದಲ್ಲಿ ಟೋಟಲ್ 65 ಕಡೆ ನಂಬರ್ ಆಫ್ ಹ್ಯಾಬಿಟೇಷನ್ಸ್ ಪ್ರಾಬ್ಲಮ್ ಇದೆ. ಹೌದು ಸರ್. ಅಲ್ಲ? ಹೌದು ಸರ್. ಟೋಟಲ್ 60 ಇಯರ್ಸ್ 19 ಕಡೆ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ವಿ ಸರ್. 59 50 ಕಡೆ ಮಾಡ್ತೇವಂತಲ್ಲಪ್ಪ, 3 ದಿವಸ ಫೋನ್ ಮಾಡ್ತಾ ಇದ್ದಾರೆ ನೀರಿಲ್ಲ ಅಂತ. ಅಷ್ಟೇ ಒಂದು ರೀಸನ್ ಯಾಕೆ ಹಂಚಲ್ಲ? ಇಮಿಡಿಯೇಟ್ 24 hours ಅಲ್ಲಿ ಟ್ಯಾಂಕರ್ ಹಚ್ಚಿ ನೀರು ಕೊಡ್ತಾರೆ. ಬಸ್ಸು ಕಲ್ಯಾಣ ಬಾಕಿ ಮ್ಯಾಕ್ಸಿಮಮ್ ಅವರ ಪ್ರಾಬ್ಲಮ್ ಕಾಣಿಸ್ತದೆ. ಕಮಲನಗರ್, ಬಸವ ಕಲ್ಯಾಣ, ಬಾಲ್ಕಿ 18-13 ಗ್ರಾಮ ಪಂಚಾಯತ್ ಇದೆ. ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಬಾಲ್ಕಿ ಔರಾದ್ ಇದೆ, ನೆಕ್ಸ್ಟ್ ಬಾಲ್ಕಿ ಇದೆ. ಆಯ್ತು, ಬೀದರಲ್ಲಿ ಕಡಿಮೆ ಇದೆ ಪ್ರಾಬ್ಲಮ್, ಚಿಕ್ಕುಪ್ಪಾಲಿ ಕಡಿಮೆ ಇದೆ, ಉನ್ನಾವದಲ್ಲಿ ಪ್ರಾಬ್ಲಮ್ ಇಲ್ಲ. ಉನ್ನಾವದಿಯೋ ದೀಪಿಕಾ ಇಲ್ಲ, ನೀರಿನ ತೊಂದರೆ ಇಲ್ಲ. ಆಯ್ತಮ್ಮ, ಒಳ್ಳೆದಾಯ್ತು. ಚಿಡುಗಪ್ಪ ಒಂದ್ ಕಡೆ 2 ಕಡೆ ಪ್ರಾಬ್ಲಮ್